ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶುಸ್ ಕಿಚನ್ ಅಂಡ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ತಾನೆ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಈ ಥರ ಫೇಸ್ ಟು ಫೇಸ್ ಮಾತಾಡಿ ತುಂಬ ದಿನ ಆದಂಗಾಗಿದೆ. 2 ದಿನ ಅಜ್ಜಿ ಮಮ್ಮಿ ಬಂದು ಹೋದರು. ಸೊ ಬ್ಯುಸಿ ಇದ್ದೆ ನಾನು ಅವ್ರ ಜೊತೆ. ವ್ಲಾಗ್ ಮಾಡ್ಕೊಂಡಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅವ್ರೇನಾದರೂ ತುಂಬ ದಿನ ಇದ್ದಿದ್ರೆ ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತಿದ್ದೆ. ಅವ್ರು ಇದ್ದಿದ್ದೆ 2-3 ಡೇಸ್. ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕಾಯಿತು. ಅಷ್ಟರಲ್ಲೂ ಪರವಾಗಿಲ್ಲ. ಅಂದರೆ ಮಮ್ಮಿ 19th ಮಾರ್ನಿಂಗ್ ಹೊರಟು ನೈಟ್ ಇಲ್ಲಿಗೆ ಬಂದರು. ಸ್ಯಾಟರ್ಡೆ, ಸಂಡೇ ನನ್ನ ಬರ್ಡೇ 20th. ಸೊ ಮಮ್ಮಿ, ನಾನು, ಅಜ್ಜಿ, ಮಾಮ ಎಲ್ಲರೂ ಟೆಂಪಲ್ಗೆ ಹೋದ್ವಿ. ಅದ್ರದ್ದು ವ್ಲಾಗ್ ಹಾಕಿದ್ದೆ, ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಸರಿ, ಅವರು ಇವಾಗ ಫೈನಲಿ ಅಂದರೆ ಮಂಡೇ ನೈಟ್ ಹೊರಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಮಂಡೇ ಅವರಿಗೆ ಟಿಕೆಟ್ಸ್ ಸಿಗಲಿಲ್ಲ. ಯಾಕಂದರೆ ಧರ್ಮಸ್ಥಳ ಬಸ್ ಎಲ್ಲ ಫುಲ್ ಆಗಿತ್ತು, ಸಿಟ್ಟಿಂಗ್ ಸ್ಲೀಪರ್ ಎಲ್ಲ. ಸೊ ವಾಪಸ್ ಬಂದ್ವಿ. ನಾನು ಹೋಗಿದ್ದು ತೋರಿಸಿದ್ನಲ್ಲ, ಬುಕ್ಕಿಂಗ್ ಆಗಿದ್ದಲ್ಲ. ಸೊ ನಿನ್ನೆ ರಾತ್ರಿ ಅಂದರೆ ಟ್ಯೂಸ್ಡೇ ನೈಟ್ ಹೋದರು. ತುಂಬ ಬೇಜಾರಾಯ್ತು ಈ ಸತಿ ನನಗೆ. ಮಮ್ಮಿ ಅಜ್ಜಿ ಹೋಗಿದ್ದು ವಾಪಸ್ಸು. ಅಂದರೆ ಸ್ವಲ್ಪ ದಿನ ಟೈಮ್ ಸಿಗಲ್ಲ ಅವರಿಗೆ, ರಜಾ ಇಲ್ಲ ಆಫೀಸ್ಗೆ. ನನಗೂ ಇಲ್ಲಿಂದ ಹೋಗೋಕ್ಕಾಗಲ್ಲ. ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ. ಸೊ ರಜಾ ಇಲ್ಲ. ರಜಾ ಸಿಕ್ಕಿದಾಗ ಖಂಡಿತ ಹೋಗ್ತೀನಿ ಬ್ಯಾಂಗ್ಳೂರ್ಗೆ. ಆ ವ್ಲಾಗ್ ಶೇರ್ ಮಾಡ್ತೀನಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿನ್ನೆ ನೈಟ್ ಹೋದ್ರು. ಮನೆಯೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನಾನು ಏನು ಮಾಡೋಕೆ ಹೋಗ್ತಾ ಇರಲಿಲ್ಲ. ಅಲ್ಲಿಂದ ಅಲ್ಲಿಗೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಅಷ್ಟೇ. ಮನೇಲಿ ಏಜಾದವ್ರು ಇದ್ದಾಗ ನಾವು ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ. ಸೊ ಮಮ್ಮಿ ಅಜ್ಜಿ ಎಲ್ಲ ಹೋದ್ಮೇಲೆ ಇವತ್ತು ಇಷ್ಟು ಬಟ್ಟೆ ತೋರಿಸ್ತೀನಿ ನಿಮ್ಗೆ. ಇವಾಗ 2 ಸತಿ ನೆನೆಸಾಕ್ ಹೋಗ್ತಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆ ಇದೆ, ಜಾಲ್ಸಾಕಬೇಕು. ಸೊ ಬಟ್ಟೆ ಎಲ್ಲ ಒಗ್ದು ಹಾಕಿ ಹೊರಗಡೆ ಫುಲ್ ಕಾರಿಡಾರ್ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ, ಮನೆಯೆಲ್ಲ ಒಂದು ಲೆವೆಲ್ ಕ್ಲೀನ್ ಮಾಡಿ ಇವಾಗ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ನಾನೇನು ಟೀ ಕುಡ್ದಿಲ್ಲ. ಇದು ವೆಡ್ನೆಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಈಗ ಟೈಮ್ ಬಂದು 11:30 ಆಯಿತು. ಇನ್ನೂ ನನ್ನ ಬ್ರೇಕ್ಫಾಸ್ಟ್ ಆಗಲಿಲ್ಲ. ಎಗ್ ಮ್ಯಾಗಿ ಮಾಡಿದ್ದೆ, ಇನ್ನೂ ತಿನ್ನಬೇಕು ಬ್ರೇಕ್ಫಾಸ್ಟು. ಎಡಿಟಿಂಗ್ ಆಗಲಿಲ್ಲ, ಎಡಿಟಿಂಗ್ ಆಗಬೇಕು. ಸ್ವಲ್ಪ ಎಲ್ಲ ಕೆಲಸ ಪೆಂಡಿಂಗ್ ಆಗಿದೆ. ಇನ್ನು ಸ್ವಲ್ಪ ಒಂದು ದಿನ, ಇವತ್ತೊಂದು ದಿನ ನಾನು ಎಲ್ಲ ಲೆವೆಲ್ ಅಪ್ ಮಾಡ್ಕೊಂಡು ಹೋದರೆ ಕರೆಕ್ಟ್ ಆಗುತ್ತೆ. ಮತ್ತು ಇವತ್ತು ಏನು ರೆಸಿಪಿ ಮಾಡ್ತೀನಿ ಅನ್ನೋದನ್ನು ಆಮೇಲೆ ಶೇರ್ ಮಾಡ್ತೀನಿ. ಪ್ಲಸ್ ಇವತ್ತಿಂದು ಟಿಪ್ಸ್ ಮತ್ತೆ ಶೇರ್ ಮಾಡ್ತೀನಿ ನಾನು. ಸರಿ ಬನ್ನಿ, ಇವಾಗ ನಾನು ಬಟ್ಟೆ ಹೋಗಿದ್ದೀನಲ್ಲ ತೋರಿಸ್ತೀನಿ. ಎಷ್ಟು ಬಟ್ಟೆ ಇದೆ ನೀವೇ ನೋಡಿ. ಇದೆಲ್ಲ ಫುಲ್ಲಾಗಿ, ಈ ಕಡೆನೂ ಫುಲ್ಲಾಗಿ, ಈ ಕಡೆ ಹಾಕಲ್ಲ ನಾನು. ಇದೆಲ್ಲ ಈ ಸ್ಟ್ಯಾಂಡ್ ನೇಬರ್ದು, ಪಕ್ಕದ ಮನೆಯವ್ರದ್ದು. ಇದೆಲ್ಲ ಇಲ್ಲಿವರೆಗೂ. ಪ್ಲಸ್ ಇದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಕೆಲಸ ಇತ್ತು. ಧೂಳಾಗುತ್ತಲ್ವ ರೋಡ್ ಸೈಡು. ಸೊ ನೋಡಿ, ಇದೆಲ್ಲ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಬಟ್ಟೆ ಇದೆ, ಒಗಿಬೇಕು ಅದನ್ನು. ಅಂದರೆ ಒಂದೇ ಸತಿ ಹಾಕೋಕ್ಕೆ ಜಾಗ ಸಾಕಾಗಲ್ಲ. ಪ್ಲಸ್ ಅದು ಸ್ವಲ್ಪ ನೆನಿಬೇಕು, ಅದಕ್ಕೋಸ್ಕರ. ಸರಿ, ಹೋಗ್ತೀನಿ ನಾನು ಇವಾಗ. ಬ್ರೇಕ್ಫಾಸ್ಟ್ ಮಾಡ್ತೀನಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ನಿಮ್ಗೆ ಅದು ಲಾಂಗ್ ಪ್ರೋಸೆಸ್ ಗೊತ್ತಿದೆ ನನಗೆ. ಎಡಿಟಿಂಗಿಗೆ ತುಂಬ ಟೈಮ್ ತಾಗುತ್ತೆ. ಸೊ ನಾನು ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಎಡಿಟಿಂಗ್ ಎಲ್ಲ ಮಾಡಿ ಈಗ ಅಪ್ಲೋಡ್ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು. ಅದು ಬರ್ಡೇ ವ್ಲಾಗ್ ನಂದು. ಸೊ ಸ್ವಲ್ಪ ಲಾಂಗ್ ಇದೆ, ಒಂದು 1/2 hour ಇದೆ. ಅದನ್ನು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಇಷ್ಟು ಹೊತ್ತಾಯಿತು. ಅದ್ರ ಮಧ್ಯದಲ್ಲಿ ನಾನು ಹೋಗ್ಬಿಟ್ಟು ಬಟ್ಟೆ ಒಗ್ದಿದ್ನಲ್ಲ, ತೋರಿಸಿದ್ನಲ್ವಾ, ಅದನ್ನೆಲ್ಲ ತೆಗೆದು ಮಡಿಸಿಟ್ಟು 2ನೇ ರೌಂಡ್ ಒಗ್ಯೋಕ್ಕಿದೆ ಅಂತ ಹೇಳಿದೆ. ಅದನ್ನು ಒಗ್ದು ಹಾಕಿ ಅದನ್ನು ಮಡಚಿಟ್ಟು, ಮಗು ಸ್ಕೂಲಿಂದ ಬಂದ, ಅವನಿಗೆ ಬಂದು ಕೊಟ್ಟೆ. ಒಂದು ಕಾಫಿ ಜೊತೆ ಬಂದು ಕೊಟ್ಟೆ. ತಿಂದಾಯ್ತು. ಇವಾಗ ಹೋಮ್ವರ್ಕ್ ಮಾಡ್ತಿದ್ದಾನೆ. ನಾನು ಇವತ್ತು ಊಟನೇ ಮಾಡಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ನನ್ನ ಕತೆ ನೋಡಿ. ಅಂದರೆ ಎಡಿಟಿಂಗ್ ಮಾಡಬೇಕಿತ್ತು ಅಂತ ಹೇಳಿದ್ನಲ್ವಾ, ನಂಗೆ ಇನ್ನೂ 1 ದಿನ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ. ಬೇಜಾರಾಗ್ತಿದೆ. ಮಮ್ಮಿ ಅಜ್ಜಿ ಎಲ್ಲ ಹೋಗಿದ್ದು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಲೇಬೇಕಲ್ವಾ. ಹೆಣ್ಮಕ್ಳಾದ್ಮೇಲೆ ಎಲ್ರಿಗೂ ಇದ್ದಿದ್ದ ಬೇಜಾರು. ನೋಡಿ ನಾನು ಎಷ್ಟು ಟ್ಯಾನ್ ಆಗಿದ್ದೀನಿ ನೋಡಿ. ಈ ಬರ್ಡೇ ದಿನ ಟೆಂಪಲ್ಗೆಲ್ಲ ಹೋದೆ, ಮತ್ತು ಅದಕ್ಕೆ ಮುಂಚೆ ಕೋಲಾ ಮತ್ತು ಹುಕ್ಕಡಿಗೆಲ್ಲ ಒಂದಿನ ಫುಲ್ ಡೇ ಹೋಗಿದ್ನಲ್ಲ, ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಮೊದಲೇ ನಂದು ಡಸ್ಕಿ ಸ್ಕಿನ್ನು, ಇನ್ನೂ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಈಗ ನಿನ್ನೆ ನೈಟು ಮಮ್ಮಿ ಅಜ್ಜಿ ಹೋಗಬೇಕಾದ್ರೆ ಲೈಟಾಗಿ ನಾನು ಟೊಮೆಟೊ ಸಾರು ಮಾಡಿದ್ದೆ. ಅಂದರೆ ಅವ್ರಿಗೆ ಹೆವಿಯಾಗಿ ತಿಂದು ಇನ್ನೂ ಹೊಟ್ಟೆ ಅಪ್ಸೆಟ್ ಆಗೋದು ಬೇಡ ಅಲ್ಲ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಟೊಮೆಟೊ ಸಾರು ಮಾಡಿದ್ದೆ, ಅದಕ್ಕೆ ತುಪ್ಪ ಹಾಕಿ ಊಟ ಮಾಡಿ ಹೋದರು. ನಾವು ನೈಟ್ ಅದರಲ್ಲೇ ಊಟ ಮಾಡ್ಕೊಂಡ್ವಿ. ಈಗ ಅದಕ್ಕೆ ನನಗೆ ಆಲೂಗಡ್ಡೆ ಪಲ್ಯ ತಿನ್ನಬೇಕು ಅನಿಸ್ತಿದೆ. ನಂಗೆ ಆಲೂಗಡ್ಡೆ ತುಂಬ ಇಷ್ಟ. ನಾನು ಮೊನ್ನೆ ಒಂಥರದ್ದು ಫ್ರೈ ಮಾಡಿ ತೋರಿಸಿದ್ದೆ. ಇವಾಗ ಇನ್ನೊಂದು ಥರದ ಪಲ್ಯ ಮಾಡ್ತಾ ಇದ್ದೀನಿ.
ಇಲ್ಲಿ ನೋಡಿ, ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ ನನಗೆ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು. ಸಾಲ್ಟ್ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಈ ಕಡೆ ನೋಡಿ ಶೇಂಗಾ ಬೀಜ ಹುರಿತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಅಂದರೆ ಇದಿಷ್ಟು ನಾನು ಯೂಸ್ ಮಾಡಲ್ಲ, ಬೆಳ್ಳುಳ್ಳಿ ತೆಗಿತೀನಿ ನಾನು. ಸ್ವಲ್ಪ ಬೆಳ್ಳುಳ್ಳಿ ಬಿಸಿ ಆಗಲಿ ಅಂತ ಇಟ್ಟೆ ನಾನು ಇದ್ರೊಳಗೆ. ಅಂದರೆ ಇದ್ರೊಳಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಕಲರ್ ಚೇಂಜ್ ಆದಮೇಲೆ ಅವತ್ತು ತೋರಿಸಿದ್ದೆ ಅಲ್ಲ ನಿಮಗೆ ಒಂದು ಬ್ಲಾಗಲ್ಲಿ, ಶೇಂಗಾ ಬೀಜ ಯಾವತ್ತು ಮನೇಲಿ ಹಾಗೆ ಇಡಬೇಡಿ, ಒಂಥರ ಕಸಂಟು ಬರುತ್ತೆ, ಅಂದರೆ ಆಯಿಲ್ದೊಂಥರ ಸ್ಮೆಲ್ ಬರುತ್ತೆ, ಹಾಳಾದಂಗೆ ಆಗುತ್ತೆ. ಅದಕ್ಕೆ ಈ ಥರ ರೋಸ್ಟ್ ಮಾಡಿ ಇಡಿ, ನೀವು ಪ್ರಿಸರ್ವ್ ಮಾಡಿ ಇಡಿ, ಎಷ್ಟು ದಿನ ಆದರೂ ಹಾಳಾಗಲ್ಲ. ಮತ್ತು ಅರ್ಜೆಂಟಿಗೆ ಪಟ ಅಂತ ಯೂಸ್ ಮಾಡ್ಕೋಬೋದಲ್ವಾ. ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸೈಡಲ್ಲಿ ತೆಗೆದಿರ್ತೀನಿ. ನನ್ನ ಮಗನ್ನ ಒಣಮೆಣಸಿನ್ಕಾಯಿ ಥರ ಕಳಿಸಿದ್ದೀನಿ, ಇನ್ನೂ ಬರಲಿಲ್ಲ. ಮಗು ಬಂದ. ಈ ಮೆಣಸಿನ್ಕಾಯಿ ಬೇಕಿತ್ತು ನನಗೆ, ಗುಂಟೂರು ಮೆಣಸಿನ್ಕಾಯಿ, ಖಾರಕ್ಕೆಲ್ಲ ಚೆನ್ನಾಗಿರುತ್ತೆ. ಇದನ್ನು ನೀವು ಫ್ರೈ ಮಾಡಿ ತಿನ್ನೋದ್ರಿಂದ ಪಿತ್ತ ಜಾಸ್ತಿ ಆಗಲ್ಲ. ಫ್ರೈ ಮಾಡಿ ತಿಂದರೆ ಪ್ರೋಟೀನ್ ಜಾಸ್ತಿ. ತಿನ್ನಿ, ಒಂದು ದಿನಕ್ಕೆ ಒಂದು ಕೈ ಹಿಡಿಯಷ್ಟು ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಕ್ಳಿಗೆಲ್ಲ ಕೊಡ್ತಾರೆ, ತುಂಬ ಒಳ್ಳೆಯದು. ನಾನು ಇವಾಗ ಫ್ರೈ ಆದ್ಮೇಲೆ ಅವನಿಗೂ ಕೊಡ್ತೀನಿ ನಾನು ತಿನ್ನಕ್ಕೆ. ಚೆನ್ನಾಗಿ ಬಿಸಿಯಾಗಿದೆ. ಈ ಥರದ ಆಲೂಗಡ್ಡೆ ಪಲ್ಯ ಇವಾಗ ತೋರಿಸ್ತೀನಲ್ಲ ನಾನು, ಅದೆಲ್ರಿಗೂ ಇಷ್ಟ ಆಗುತ್ತೆ ನಿಜವಾಗ್ಲೂ. ಟ್ರೈ ಮಾಡಿ ನೀವು, ನನ್ನ ಫೇವ್ರೆಟ್ ಇದು. ಬೆಳ್ಳುಳ್ಳಿಗೆ ಬೇರೆಲ್ಲ ಬಂದಿದೆ, ಪರವಾಗಿಲ್ಲ. ನೋಡಿ, ನಾನು ಬ್ಲೆಂಡರ್ಗೆ ಹುರ್ಗಡ್ಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 1/4 ಕಪ್ ಅಷ್ಟು ಹುರ್ಗಡ್ಲೆ. 1/4 ಕಪ್ ಅಂದರೆ ಒಂದು 2-3 ಸ್ಪೂನ್ ಅಷ್ಟೇ. ಮತ್ತೆ ಇಲ್ಲಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಇಷ್ಟು ಬೆಳ್ಳುಳ್ಳಿ. ಚೆನ್ನಾಗಿ ರೋಸ್ಟ್ ಆಗಲಿ, ಸಿಗ್ತೀನಿ ನಾನು ನಿಮಗೆ. ಇಲ್ಲಿ ನಾನು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ನಿಮಗೆ ಬೇಕಾದಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮತ್ತು ನಾವು ನೋಡಿ ಇಲ್ಲಿ ಒಂದು 2-3 ಸ್ಪೂನ್ ಅಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಅಲ್ಲಿ 2-3 ಸ್ಪೂನ್ ಹಾಕಿದ್ದೀನಿ. ಇದು ಉಪ್ಪು, ಲೈಮ್ ಸಾಲ್ಟ್ ಹಾಕ್ಬೇಕು, ತೋರಿಸ್ತೀನಿ ನಾನು ನಿಮಗೆ. ಫಸ್ಟ್ ಇದೆರಡನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನಾನು ದುಡ್ಡು ತಗೋತೀನಿ, ಸಾಕಾಗಲ್ಲ ಅದಕ್ಕೆ. ನೋಡಿ ಪೌಡ್ರ್ ಮಾಡ್ಕೊಂಡಲ್ವಾ, ಈಗ ಇದಕ್ಕೇನೆ ಒಣಮೆಣಸಿನ್ಕಾಯಿ ಹಾಕೋಣ. ಸಾಲ್ಟು,
ಗಮ್ ಅಂತಿದೆ. ರೆಡಿ ಆಗಿದೆ. ನಾನು ಬ್ಲೆಂಡರ್ನ ಶೇಕ್ ಮಾಡಿದ್ದು ನೋಡಿ ನಿಮಗೆಲ್ಲ ನಗು ಬಂದಿರ್ಬೋದು. ಪರವಾಗಿಲ್ಲ, ನಾನು ರಫ್ ಯೂಸ್ ಮಾಡ್ತೀನಿ. ಮತ್ತು ಓಕೆ ಅನ್ನಿಸ್ತು ನನಗದು. ಗ್ರೈಂಡ್ ಆಗಬೇಕಿತ್ತು. ಶೇಂಗಾ ಬೀಜ ಹಾಕಿರ್ತೀವಲ್ವ, ಅದು ಆಯಿಲ್ ರಿಲೀಸ್ ಆಗುತ್ತೆ, ಅಂಟ್ಕೊಂಡ್ಬಿಡುತ್ತೆ, ಗ್ರೈಂಡ್ ಆಗಲ್ಲ. ಸೊ ನಾನು ಹಾಕಿ ಶೇಕ್ ಮಾಡ್ತಿದ್ದೆ. ಮಿಕ್ಸಿನ ನೀವು ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇದು ಬ್ಲೆಂಡರ್ ಆಗಿದ್ದರಿಂದ ನಾನು ಮಾಡಿದೆ ಅಷ್ಟೇ. ನೋಡಿ, ಇಲ್ಲಿ ಕಡಾಯಲ್ಲಿ ಆಯಿಲ್ ಇಟ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಅರಿಶಿನ ಅದಕ್ಕೆ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ಆಯಿಲ್ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ನಾವಿಲ್ಲಿ ಪುಡಿ ಮಾಡ್ಕೊಂಡಿದ್ದೀವಲ್ವ, ಅದು ಉರ್ಗಡ್ಲೆ ಎಲ್ಲ ಹಾಕಿದ್ದೀವಲ್ವ. ಸೊ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ನಾನು ಇವಾಗ ಒಗ್ಗರಣೆಗೆ. ಇದಾದಮೇಲೆ ಬೇಯಿಸಿಟ್ಟಿರೋ ಆಲೂಗಡ್ಡೆ ಹಾಕ್ಬಿಟ್ಟು, ನಾನು ಇದಕ್ಕೆ ಸಾಲ್ಟ್ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಆಲೂಗಡ್ಡೆ ಬೇಯಿಸುವಾಗ ಸಾಲ್ಟ್ ಹಾಕಿದ್ದೀವಿ, ಮತ್ತು ಇನ್ನೊಂದು ಆ ಪುಡಿಗೆ ಸಾಲ್ಟ್ ಹಾಕಿದ್ದೀವಿ, ಅದೆರಡೇ ಸಾಕು. ಮತ್ತು ಲೈಮ್ ಸಾಲ್ಟ್ ಹಾಕಿದ್ದೀವಲ್ವ, ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ನೀವು ಪುನಃ ಸಾಲ್ಟ್ ಹಾಕೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಫ್ರೈ ಮಾಡೋದು ಬೇಡ, ಯಾಕಂದರೆ ಆಲ್ರೆಡಿ ಬೆಂದಿರೋದಲ್ವಾ. ನೋಡಿ, ಇವಾಗ ನಾನು ಸುಮಾರು ಒಂದು 4 ಸ್ಪೂನ್ ಹಾಕ್ಕೊತೀನಿ, ಯಾಕಂದರೆ ನನಗೆ ಇದ್ರದ್ದು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಕೆಲವೊಬ್ರು ಕಮ್ಮಿ ಹಾಕ್ತಾರೆ, ನನ್ನ ಮಮ್ಮಿ ಕಮ್ಮಿ ಹಾಕ್ತಾರೆ, ತುಂಬ ಖಾರ ಬೇಡ, ಹುಳಿ ಬೇಡ ಅಂತ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿ, ಅದು ಸಾಕಾಗಲ್ಲ ಅಂತ ನಾನು ಇನ್ನೂ 2 ಸ್ಪೂನ್ ಹಾಕ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ, ಉಪ್ಪು, ಹುಳಿ ನಿಮ್ಗೆ ಯಾವ ಹದದಲ್ಲಿ ಬೇಕು ಆ ಹದಕ್ಕೆ ಹಾಕ್ಕೊಳ್ಳಿ ನೀವು. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ಈ ಪಲ್ಯ, ಹಾಳೇ ಆಗಲ್ಲ. ಇಲ್ಲಾಂದರೆ ಯೂಶ್ವಲ್ ಆಗಿ ಆಲೂಗಡ್ಡೆ ಪಲ್ಯ ಮಾಡಿಟ್ರೆ ಬೇಗ ಹಾಳಾಗುತ್ತೆ, ಇದು ಹಾಳೇ ಆಗಲ್ಲ. ಟ್ರೈ ಮಾಡಿ ನೀವು, ನನಗೆ ಹೇಳ್ತಿರಬೇಕಾದ್ರೆ. ನೋಡಿ, ಅಷ್ಟು ಆಯಿಲ್ ಹಾಕಿದ್ವಿ, ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ, ಉರ್ಗಡ್ಲೆ ಹಾಕಿದೀವಲ್ವಾ. ಸೊ ಮತ್ತು ಇದು ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಇದನ್ನ ನೀವು ಚಪಾತಿಗೆ, ಆಮೇಲೆ ದೋಸೆಗೆ ಎಲ್ಲ ಮಾಡ್ಕೋಬೋದು, ಮೊಸರನ್ನಕ್ಕೆ, ಅನ್ನಕ್ಕೆ, ರಸಮ್ಗೆ, ಎಲ್ಲದಕ್ಕೂ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಇಲ್ಲಿ ಒಂದು ಸೀಬೆಕಾಯಿ ಮರ ಕಾಣಿಸ್ತಿದೆಯಲ್ವಾ, ಈ ಕಡೆ ತೆಂಗಿನ ಮರದ ಪಕ್ಕದಲ್ಲಿ, ಅಲ್ಲಿ ಒಂದು ಸೀಬೆ ಹಣ್ಣು ಬಿದ್ದಿತ್ತು ಕೆಳಗೆ. ಇದು ಸೌಮ್ಯಕ್ಕಂದು ಮಾವ, ನವೀನ್ ಅಣ್ಣಂದು ಅಪ್ಪ. ಅವರಲ್ಲಿ ಮರಕ್ಕೆಲ್ಲ ನೀರು ಹಾಕ್ತಾ ಇದ್ರು. ಇವನು ಅದಕ್ಕೆ ಕಳಿಸ್ದೆ, ಹೋಮ್ವರ್ಕ್ ಮಾಡ್ತಾ ಇದ್ದ, ಅಲ್ಲಿ ಕೂತ್ಕೊಂಡಮ್ಮ ಬೇಕು ಬೇಕು ಅಂದ. ಸರಿ, ಚಪ್ಪಲಿ ಹಾಕ್ಬಿಟ್ಟು ಹೋಗಿ ತಗೊಂಬ ಹೋಗು ಅಂತ ಕಳಿಸ್ದೆ. ಇನ್ನೂ ಇದಾವ ಅಂತ ನೋಡ್ತಿದ್ದಾನೆ. ಆಮೇಲೆ ಅಂದೆ ಬಾ ಬಾ ಸಾಕು ಅಂತ ಬಂದ. ನೋಡಿ, ಪಲ್ಯ ರೆಡಿ ಆಯಿತು. ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತಿದ್ದು. ನೀವು ಟ್ರೈ ಮಾಡಿ ಈ ರೆಸಿಪಿನ. ಈಗ ಟೈಮ್ ಬಂದು 5:30 ಬಿಸಿಲು ನೋಡಿ ಹೇಗೆ ಹೊಡಿತಾ ಇದೆ ಬಿಸಿಲು. ಸರಿ, ಹೋಗ್ಬಿಟ್ಟು ನಾನು ಊಟ ಮಾಡ್ತೀನಿ. 5:30 ಊಟ ಮಾಡ್ತಿದ್ದೀನಿ ಅಂದರೆ ನನಗೆ ನಗು ಬರ್ತಿದೆ. ಸರಿ, ಊಟ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ದೇವ್ರ ದೀಪ ಹಚ್ಚಿ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಇದೆಂತ ನಿಮ್ದು ಅವಸ್ಥೆ? ಕೋಪನ ಇಲ್ಲ, ಗೀಪನ ಇಲ್ಲ, ನಿಮ್ದು ಅವಸ್ಥೆ ನನ್ನ ಹತ್ರ ಕಚ್ಚಿದ್ರೆ ಅಲ್ಲಿ ನೋಡಿ, ಕಿಂಕಿಣಿ ಕೂಡ ಉಂಟು. ಕಿಂಕಿಣಿ ಅಲ್ಲಿ ಎಲ್ಲಿ 3? ನನ್ನನ್ನು ಸೇರಿಸಿದ ನೀವು? ಈ ನವೀರಣ್ಣ, ನಾನು ಬರೋದು ನೋಡಿ ನೀವು ಬಕೆಟ್ ಹಾಕೊಂಡಿದ್ದ ಮಂಡೆಗೆ. ಯಾಕೆ ಹಾಗೆ? ಕೋಪ ಇಲ್ಲ, ಎಂತ ಇಲ್ಲ. ಯಾವತ್ತು ನಾವು ಬಿಸಿ, ಅವ್ರು ಬರೋ ಗೆಸ್ಟ್ಗಳು ಬರೋ ಟೈಮಲ್ಲಿ ಬಿಸಿ. ಏನ್ ಮಾಡಕ್ಕಾಗಲ್ಲ, ವ್ಯವಹಾರನೂ ನೋಡ್ಬೇಕಲ್ವಾ, ವ್ಯವಹಾರನೂ ನೋಡ್ಬೇಕಲ್ವಾ. ಎಷ್ಟಾದ್ರೂ ಹೋಗ್ಲಿ, ಕಸ್ಟಮರ್ ಬೇಕು. ನಮ್ಮ ಮಮ್ಮಿ ಅಜ್ಜಿ ಹೋಗಿದ್ದು ಬೇಜಾರುಂಟಾ ನಿಮ್ಗೆ? ಮತ್ತೆ ನಮ್ಮ ಅಜ್ಜಿ ಮಮ್ಮಿ ಹೋಗಿದ್ದು ಬೇಜಾರಿದೆಯಾ? ಬೇಜಾರು ಸ್ವಲ್ಪ ಬೇಜಾರಂತಲ್ಲ,
ಒಂದು ಕ್ಲೀನಾಗಿ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಬೇಜಾರಂದ್ರೆ ಅವ್ರು ಹೋಗ್ಲೇಬೇಕಲ್ಲ, ಬೇಜಾರು ನಾವು ಮಾಡಿಸುತ್ತೇವೆ. ಅದೌದು. ಬೇಡ ಲೈವ್ ಇದು ಗೊತ್ತುಂಟ, ಇಬ್ಬರದ್ದು ಕೂಡ ನನಗೆ ಮನಸ್ಸು ಭಾರಿ ಖುಷಿ, ಬಹಳ ಚಂದ. ನಿಮ್ಮ ಅಜ್ಜಿ ಸಹ ಒಳ್ಳೆ ಓಪನ್ ಮನಸ್ಸು ಅಲ್ಲ, ಅವ್ರದ್ದೆಲ್ಲ ವ್ಯವಹಾರದ ಮೈಂಡು ಮತ್ತೆ ಅನುಭವದ ಮೈಂಡು. ಅವರೊಟ್ಟಿಗೆ ಒಂದು ತುಂಬಾ ಹೊತ್ತು ಮಾತಾಡುವಂತ ಯಾಕೆ ಇಷ್ಟ ಇದು ಆಗುದಂದ್ರೆ ಅವರ ಅನುಭವವನ್ನು ಹಂಚಿಕೊಳ್ತಾರಲ್ಲ, ಮತ್ತೆ ಅವರಿಂದ ತಿಳ್ಕೊಳ್ಳಿಕ್ಕೆ ಉಂಟೆಷ್ಟು, ಮತ್ತೆ ಅವರು ಯಾವ ಕ್ಷೇತ್ರದಲ್ಲಿ ಡೆವಲಪ್ ಇದು ಅಂದ್ರೆ ನಾಲೆಜ್ ಉಂಟು ಅವರಿಗೆ ಯಾವ ಕ್ಷೇತ್ರ, ಅದು ನಮಗೆ ತುಂಬಾ ಒಂದು ಇದಲ್ವಲ್ಲ, ಅದೊಂದು ಎಂತ ಗಣಿ. ಅವರಿಗೆ ಎಷ್ಟು ವರ್ಷ ಇದೆ? ಅಜ್ಜಿಗೆ 76. ನನ್ನ ತಂದೆಯಾಗಿಂತ 1-2 ವರ್ಷ ದೊಡ್ಡವರು. ಇಲ್ಲ ಜಾಸ್ತಿ ಇರ್ಬೋದಂತ, 80 ಆಗ್ಬೋದು. ಇಲ್ಲ ಇರಿ, 1943 ಅಜ್ಜಿ. ಇದು ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ. 47ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. 43ಗೆ ಇವರು ಹುಟ್ಟಿದ ನಂತರ ಸಿಕ್ಕಿದ ಅಲ್ಲ, ಇವ್ರು ಹುಟ್ಟಿದ್ದು 43ಅಲ್ಲಿ, 47ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಆದ್ರೆ ಅವ್ರಿಗೆ ಅವಾಗ ಏನು ಅಂತ ಗೊತ್ತಿರ್ಲಿಕ್ಕಿಲ್ಲ, ಸ್ವತಂತ್ರ ಅಂದ್ರೆ ಏನು, ಹೋರಾಟ ಅಂದ್ರೆ ಏನು. 4-5 ವರ್ಷದ ಮಕ್ಕಳಲ್ಲಿ ಅಲ್ವಾ. ಸಮನ್ವಿತ್ ಬಂದ, ನಾನಿಲ್ಲಿ ವ್ಲಾಗ್ ಮಾಡೋದು ನೋಡಿ ವಾಪಸ್ ಹೋದ. ಸಮನ್ವಿತ್ ಗುಡ್ ಮಾರ್ನಿಂಗ್ ಮಾಡು. ಹಾ ಸರಿ. ನನಗೆ ಊಟ ಇಲ್ಲದಾಗೆ ಆಯ್ತು ನಿಮ್ಮ ಈ ಬ್ಲಾಗ್ ಅಲ್ಲಿ. ಯಾಕೆ? ನನ್ನನ್ನು ಇದು ಇಲ್ಲಿ ಕೂತು ಇದು ಕಳಿಸ್ಲಿಕ್ಕೆ ಬಂದಿದ್ದೆ. ನಿಮ್ಮ ಅವಸ್ಥೆ, ನನಗೆ ಬೆಳಿಗ್ಗೆದ್ದು ಎಂದು ಟಿಫಿನ್ ಇದ್ದು ಬ್ರೇಕ್ಫಾಸ್ಟ್ ಇಲ್ಲ ಹಾಗೆ ಆಯ್ತು. ಯಾಕೆ? ನೀವು ಹೋಗಿ ಸೌಮ್ಯಕ್ಕ ಮಾಡಿಟ್ಟಿರ್ತಾರೆ, ಲೇಟ್ ಆದ್ರೆ ಅದು ಇದಾಗಿಲ್ಲ. ಸರಿ ನಂಗೆ ಕೊಡಿ, ನಾನು ಹೋಗ್ತೀನಿ ಆಯ್ತಾ. ಇಲ್ಲಿ ನೋಡಿ, ನನ್ನ ಮಮ್ಮಿ ನನಗೆ ಬ್ಯಾಂಗ್ಳೂರಿಂದ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕೆ ನಿಮಗೆಲ್ಲ. ಈಸಿ ಮೆಥಡ್ ನೋಡಿ. ಇಲ್ಲಿ 2 ಕಪ್ ಅಕ್ಕಿ ಹಿಟ್ಟು, 1 ಆಲೂಗಡ್ಡೆ ತುರಿದಿದ್ದು, 1 ಸೀಮೆ ಬದನೆಕಾಯಿ, 1 ಅಂದರೆ 1-2-3 ಸ್ಪೂನಷ್ಟು ತೆಂಗಿನಕಾಯಿ, 1 ಚಿಕ್ಕ ಈರುಳ್ಳಿ, ಮತ್ತು ಕಾಯಿ ಮೆಣಸು ಖಾರಕ್ಕೆ ಬೇಕಾಗಿದ್ದು ಅಷ್ಟು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ 1/4 ಸ್ಪೂನಷ್ಟು. ಇದಿಷ್ಟನ್ನು ಸ್ವಲ್ಪ ಸಾಲ್ಟ್ ಹಾಕಿ, ಟೇಸ್ಟ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕಿ, ಆಮೇಲೆ 1-2-3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬಿಸಿನೀರಲ್ಲಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಕಾಫ್ ಇದೆ, ಬಿಸಿನೀರಲ್ಲಿ ಇದನ್ನು ಕಲಿಸ್ಕೋಬೇಕು ಚೆನ್ನಾಗಿ. ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ತೋರಿಸ್ತಾರೆ ನೋಡಿ ನಮ್ಮ ಅಜ್ಜಿ ಇವಾಗ ಹೇಗೆ ಇದನ್ನ ಕಲಸೋದು ಅಂತೆಲ್ಲ. ಫಸ್ಟ್ ನೀವು ನೀರು ಹಾಕೋದಕ್ಕೆ ಮುಂಚೆ ಅಲ್ಲಿ ಸೀಮೆ ಬದನೆಕಾಯಿ, ತೆಂಗಿನಕಾಯಿ, ಆಲೂಗಡ್ಡೆ ಎಲ್ಲ ಇಟ್ಟಿರ್ತೀವಲ್ವ, ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕಾಯಿ ಮೆಣಸಬೇಕು ಅಂದರೆ ಕಟ್ ಮಾಡಿ ಹಾಕಿ ಚಿಕ್ಕದಾಗಿ, ಇಲ್ಲ ಅಂದರೆ ಪೇಸ್ಟ್ ಮಾಡಿನೂ ಹಾಕ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಫಸ್ಟಿಗೆ ನೀರು ಹಾಕ್ಕೊಂಡ್ಬಿಟ್ರೆ ತೆಳ್ಳಗಾಗೋಗುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಜಾಸ್ತಿ ಬೇಕಾಗಲ್ಲ, ಇದು ಅಕ್ಕಿ ಹಿಟ್ಟಲ್ವಾ, ಅದಕ್ಕೆ ನೋಡಿ ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಕಲಿಸ್ತಾರೆ. ನಂಗೆ ತುಂಬ ಇಷ್ಟ ಇದು. ಇವ್ರು ಇದನ್ನು ಬಂದು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಿ ಮಾಡಿ ಕಳಿಸಿದ್ದಾರೆ. ನಾನು ಅದಕ್ಕೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಬಿಸಿನೀರು, ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಗೂ ಅಲ್ಲ, ಉಗುರು ಬೆಚ್ಚಗೆ ನೀರಲ್ಲಿ ಕಲಿಸ್ಕೋಬೇಕು. ಇದನ್ನ ನೀವು ತಟ್ಟಬೇಕು ಅಂದರೆ ಹಾಲಿನ ಕವರು, ಇಲ್ಲಾಂದರೆ ಬಟರ್ ಪೇಪರು, ಆಮೇಲೆ ಇಲ್ಲಾಂದರೆ ಇಡ್ಲಿದು ಪಾರ್ಸೆಲ್ ಪೇಪರ್ಸ್ ಬರುತ್ತಲ್ವ ಅದು, ಇಲ್ಲಾಂದರೆ ಆಯಿಲ್ 1 ಲೀಟ್ರದ್ದು ಪ್ಯಾಕೆಟ್ ಇರುತ್ತಲ್ವ, ಆ ಪ್ಯಾಕೆಟ್ ಅಂದ್ರೆ ನೈಸ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಹಿಟ್ಟು ನಮಗೆ 1 ರೊಟ್ಟಿಗೆ ಎಷ್ಟು ಬೇಕು ಅಷ್ಟು, 1 ಚಪಾತಿ ಮಾಡಬೇಕಾದ್ರೆ ನಾವು ಮೆಷರ್ ಮಾಡಿ ತೊಗೋತೀವಲ್ವ ಆ ಥರ ಸ್ವಲ್ಪ ತೊಗೊಂಡು ತಟ್ಟಬಿಟ್ಟು ಕಾವಲಿಗೆ ಹಾಕಬೇಕು. ಇಲ್ಲಿ ನೋಡಿ ನಮ್ಮ ಅಜ್ಜಿ ಫಸ್ಟ್ ಟ್ರಿಪ್ ಅಲ್ವಾ, ಡೈರೆಕ್ಟ್ ಕಾವಲಿಯಲ್ಲೇ ತಟ್ಟಿದ್ದಾರೆ. ಸ್ವಲ್ಪ ದಪ್ಪ ಇರಲಿ, ತುಂಬ ತೆಳ್ಳಗೂ ಮಾಡಬೇಡಿ, ತುಂಬ ದಪ್ಪನೂ ಮಾಡಬೇಡಿ, ಮೀಡಿಯಮ್ ಮಧ್ಯದಲ್ಲಿರಲಿ. ಈ ಥರ ಮಧ್ಯದಲ್ಲಿ ಯಾಕೆ ತೂತು ಮಾಡೋದು ಅಂದರೆ ಈವನ್ ಆಗಿ ಬೇಯುತ್ತೆ. ಇವಾಗ ಮಧ್ಯದಲ್ಲಿ ಆಯಿಲೆಲ್ಲ ಹಾಕಬೇಕಲ್ವಾ, ನೋಡಿ ಅಲ್ಲಿ ಆಯಿಲ್ ಬಬಲ್ಸ್ ಬರ್ತಾ ಇರೋದು ಕಾಣುತ್ತೆ ನಿಮಗೆ. ಅದಕ್ಕೆ ಥರ ತೂತು ಮಾಡಿದ್ರೆ ರೋಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿ. ಇದೇ ಥರ ರಾಗಿ ರೊಟ್ಟಿನೂ ಮಾಡೋದು. ನೀವು ಬೇಕಾದರೆ ಇದಕ್ಕೆ ಕ್ಯಾರೆಟ್ ತುರಿನೂ ಹಾಕ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ ತಿರುಗ್ಸಾಕ ನೋಡಿ, ನಾನು ಅದು ತೋರಿಸಿದ್ನಲ್ವ ನಿಮಗೆ, ಆಯಿಲ್ ಹಾಕಿದ್ರೆ ಅಲ್ಲಿ ರೋಸ್ಟ್ ಆಗುತ್ತೆ ಅಂತ ಹೋಲ್ಸಲ್ಲಿ. ಅದಕ್ಕೆ ಈ ಥರ ನಾನು ಮಾಡೋದಾದರೆ ಇನ್ನೂ ರೋಸ್ಟಾಗಿ ಮಾಡ್ಕೋತೀನಿ. ಇದು ವಯಸ್ಸಾದವ್ರಿಗೆಲ್ಲ ತುಂಬ ರೋಸ್ಟ್ ಆದರೆ ಕಚ್ಕೊಂಡು ತಿನ್ಲಿಕ್ಕೆ ಕಷ್ಟ ಆಗುತ್ತಲ್ವ ಗಟ್ಟಿಯಾಗಿ, ಅದಕ್ಕೋಸ್ಕರ
ನೀವೇನಾದರೂ ಮಿಕ್ಕಿದ ಅನ್ನ ಇದ್ದರೆ ಅದನ್ನು ಪೇಸ್ಟ್ ಮಾಡಿ ಹಾಕ್ಬೋದು, ಇನ್ನೂ ಸ್ಮೂತಾಗಿ ಬರುತ್ತೆ ಅಕ್ಕಿ ರೊಟ್ಟಿ, ತುಂಬ ಟೇಸ್ಟಾಗಿರುತ್ತೆ. ಇದು ನೀವು ಟ್ರೈ ಮಾಡಿ ಇದನ್ನು. ಇದಕ್ಕೆ ಸೀಮೆ ಬದನೆಕಾಯಿ ಚಟ್ನಿ ನೋಡಿ, ಇದಕ್ಕೆ ಸೀಮೆ ಬದನೆಕಾಯಿ ತುರ್ದು ಹಾಕಿದಾರಲ್ವಾ, ಇದ್ರದ್ದು ಸಿಪ್ಪೆ ತೆಗಿತೀವಲ್ವ ಸೀಮೆ ಬದನೆಕಾಯ್ದು, ಆ ಸಿಪ್ಪೆಯಲ್ಲಿ ಚಟ್ನಿ ಮಾಡೋದನ್ನು ಹೇಗೆ ಅಂತಲೂ ಅಜ್ಜಿ ಕಳಿಸ್ಕೊಟ್ಟಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ, ರೊಟ್ಟಿ ಆದಮೇಲೆ ರೊಟ್ಟಿ ಸೈಡಿಗೆ ಚಟ್ನಿ ಇಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸೀಮೆ ಬದನೆಕಾಯಿ ಸಿಪ್ಪೆದು ಚಟ್ನಿ. ನೋಡಿ, ಸೀಮೆ ಬದನೆಕಾಯಿ ಸಿಪ್ಪೆ, ಒಂದು 4-5 ಎಸಳು ಬೆಳ್ಳುಳ್ಳಿ, 2 ಸ್ಪೂನ್ ತೆಂಗಿನಕಾಯಿ, 2 ಸ್ಪೂನ್ ಶೇಂಗಾ ಬೀಜ, ಉಪ್ಪು ರುಚಿಗೆ ತಕ್ಕಷ್ಟು, 2 ಸ್ಪೂನ್ ಹುರ್ಗಡ್ಲೆ ಅಷ್ಟೇ, ಬೇರೆ ಏನು ಹಾಕೋದು ಬೇಡ ಇದಕ್ಕೆ. ಇದನ್ನು ಕಾಯಿಮೆಣಸು, ಖಾರಕ್ಕೆ ಬೇಕಾಗಿರೋಷ್ಟು ಕಾಯಿಮೆಣಸು, ಇದನ್ನು ನನಗೆ ಬ್ಯಾಂಗ್ಳೂರಿಂದ ಕಳಿಸಿದವರು ವಿಡಿಯೋ ಮಾಡಿ. ನೀವು ಇದಿಷ್ಟನ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ರುಬ್ಬಿದ್ರೆ ಚಟ್ನಿ ರೆಡಿ. ಒಗ್ಗರಣೆ ಏನು ಹಾಕೋಕ್ಕೆ ಹೋಗಬೇಡಿ. ಸರಿ ಫ್ರೆಂಡ್ಸ್, ನಾನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.